ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮಂದಿರೇ ಹಾಗೂ ಗಣ್ಯ ವ್ಯಕ್ತಿಗಳೇ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಹಾಗೂ ಹಿರಿಯರಾದ ಚಂದ್ರನ್ರವರೇ, ರವಿಯವರೇ, ಹಸೇನರವರೇ, ಜುಬೇದರ್ ಅವರೇ, ಮಮತಾರವರೇ, ನೆಚ್ಚಿನ ಸ್ನೇಹಿತರಾದಂಥ ಭಾನುಪ್ರಕಾಶ್ ರವರೇ, ರಾಜರವರೇ, ಮದನ್ ರವರೇ, ಶಿವಣ್ಣನವರೇ ಹಾಗೂ ಸರೋಜಮ್ಮರವರೇ, ಇಲ್ಲಿ ನಾನು ಸುಮಾರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ. ಸುಮಾರು ಊರುಗಳು ತಿರುಗಿದ್ದೀನಿ, ಔಟ್ ಆಫ್ ಕಂಟ್ರಿ ತಿರುಗಿದ್ದೀನಿ. ಎಲ್ಲಿ ಹೋದ್ರೂ ಒಂದಿನ, 2 ದಿನ, 3 ದಿನ ಇರ್ಬೋದು. ಬಂದ್ರೆ ನಮ್ಮ ಸಂತೆ ಮೈದಾನಕ್ಕೆ ಬಂದ್ರೆ ಮಾತ್ರ ನಮಗೆ ಸಮಾಧಾನ. ಎಂತೆಂಥ ಊರಲ್ಲಿ ಹೋದ್ರೂ ನಮಗೆ ಸಂತೆ ಮೈದಾನಕ್ಕೆ ಬಂದ್ರೆ ಸಮಾಧಾನ. ಯಾಕಂತ ಹೇಳಿದ್ರೆ ಇಲ್ಲಿ ನನ್ನ ನೆಚ್ಚಿನ ಅಣ್ಣ ತಮ್ಮದಿರು, ನೀವೆಲ್ಲ ಅಕ್ಕ ತಂಗಿದ್ರು ನಮ್ಮ ಊರಿನಲ್ಲಿ ಇದ್ದೀರಾ ಅಂತೇಳಿ ನಮಗೊಂದು ಗ್ಯಾರಂಟಿ. ನಮಗೆ ನೀವೇ ಬಲ. ಹೋದ ವರ್ಷ ಈ ಗಣಪತಿ ಸಂದರ್ಭದಲ್ಲಿ ಹೊರಗಿನಿಂದ ಮುಖ್ಯ ಅತಿಥಿಗಳನ್ನ ಕರೆಸ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮ PSI SI ಅವರು ಮಾತಾಡಿದ್ರು, ನನಗಿಲ್ಲೊಂದು ಭಾರತ ನೋಡ್ದಂಗೆ ಆಗ್ತಿದೆ ಅಂತೇಳಿ. ಯಾಕೆ ಆ ಮಾತಾಡ್ತಿದ್ರು ಅಂತ ಹೇಳಿದ್ರೆ, ಇಲ್ಲಿ ಹಿಂದೂ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಕ್ರೈಸ್ತರಾಗ್ಲಿ, ನಮ್ಮ ಸ್ನೇಹಿತರು ಚುನಿಯವರು ಹೇಳ್ದಂಗೆ ಎಲ್ಲರೂ ಸೇರಿ ಮಾಡುವಂತ ಹಬ್ಬ, ಊರ ಹಬ್ಬ ಇದು. ಹೋದ್ಸತಿ ನಮ್ಮ ನೆಚ್ಚಿನ ಸಹೋದರ ಜೋಸಫ್ ರವರಿದ್ರು. ಅವರು ಬಾರಿ ಒಂದು ಸ್ಪೀಚ್ ಅಲ್ಲಿ ಸುಮಾರು ಎಲ್ಲರನ್ನ ಕೊಂಡಾಡಿದ್ದು ನೋಡಿದ್ರೆ ಅದು ವಿಶೇಷವಾಗಿತ್ತು. ಅದೇ ತರ ನಮ್ಮ ಸುನ್ನಿಯವರು ಈ ಒಗ್ಗಟ್ಟು ಏನಂತ ಹೇಳಿದ್ರೆ, ನಮ್ಮ ಸಂತೆ ಮೈದಾನದಲ್ಲಿ ನಾವೀಗ ಸಸಾರವಾಗಿ ನೋಡ್ಬೋದು. ಹೊರಗಿನವ್ರು ನಮ್ಮ ಭಾನುಪ್ರಕಾಶ್ ಅವರು ಹೇಳಿದಾರಂಗೆ ನಿಮ್ ಸಂತೆ ಮೈದಾನಕ್ಕೆ ಏನು ಕೊರತೆ ಇಲ್ಲ ಅಂತ ಹೇಳಿ. ಯಾವ ರೀತಿ ಕೊರತೆ ಇಲ್ಲ ಅಂತ ಹೇಳಿದ್ರೆ, ಎಲ್ಲ ಒಗ್ಗಟ್ಟಲ್ಲಿ ಬಹಳ ಈ ವಿಜೃಂಭಣೆ ಕಾರ್ಯಕ್ರಮ ನೋಡಿ ಯಶಸ್ವಿಯಾಗಿ ಭಾರಿ ಅನುಕೂಲ. ನೀವು 5 ಗಂಟೆ ಬಂದು ಕಾಯ್ತಾ ಇದ್ದೀರಾ. ಒಂದು ಬೇಜಾರಿ ಸಂಗತಿ ಅಂದ್ರೆ ಅಂತ ಹೇಳಿದ್ರೆ, ಹೆಚ್ಚಿನ ಅಂಶ ನಮ್ಮ ಅಕ್ಕ ತಂಗಿಯವರು ಇದ್ದೀರಾ, ನಮ್ಮ ಅಣ್ಣ ತಮ್ಮದಿರೋರು ಎಲ್ಲೋಗಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಭಾರಿ ಬೇಜಾರಿ ಸಂಗತಿ. ಯಾಕಂತ ಹೇಳಿದ್ರೆ ನಮ್ಮೂರಿಗೆ ನೀವೇ ಬಂದ್ರೆ ಲಕ್ಷಣ. ನೀವು ಈ ಮನೇಲಿ ಕೂತ್ಕೊಂಡು ಮನೆಯವ್ರನ್ನ ಕರೆಸಿದ್ರೆ ನಮ್ಮ ಊರಲ್ಲಿ ನಡೆಯೋದು ಆಗುವಾಗುಗಳು ನಿಮಗೆ ಗೊತ್ತಾಗಲ್ಲ. ಏನ್ ಇಲ್ಲಿ ಕಾರ್ಯಕ್ರಮ ನಡೀತಿದೆ, ಯಾರಿಗೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿ. ಇಲ್ಲಿ ಎಲ್ಲರೂ ಬಡವರೇ, ಎಲ್ಲಾ ಕೂಲಿ ಕಾರ್ಮಿಕರೇ. ಆದ್ರೂ ಆ ನಮ್ಮಲ್ಲಿ ಯುವಕರು ಅವ್ರ ಉತ್ಸಾಹ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬೆಳಗ್ಗಿಂದ ಸಾಯಂಕಾಲವರೆಗೆ ಅವರು ಈ ಲೈಟಿಂಗ್ಸ್ ಹಾಕೋದ್ರಿಂದ ಆಗ್ಲಿ, ಇಲ್ಲಿ ಕೆಲಸ ಮಾಡಿದ್ರೆ ಯಾರು ಸಂಬಳ ತಗೊಳ್ತಾ ಇಲ್ಲ. ನಮ್ಮ ಊರಿನ ಒಂದು ಹೆಸರು ತಗೋಬೇಕಂತ ಹೇಳಿ ಅವ್ರು ಯಾರು ವೇದಿಕೆ ಮೇಲೆ ಬರ್ತಾ ಇಲ್ಲ. ನನಗೆ ಭಾರಿ ಸಂತೋಷ ಆಗ್ತಿದೆ. ಯಾರ್ಯಾರು ಕೆಲಸ ಮಾಡ್ತಿದ್ರು ಹುಡುಗರು ಒಬ್ರು ಗೊತ್ತಾಗ್ತಿಲ್ಲ, ಅವ್ರವ್ರ ಕೆಲಸ ಎಲ್ಲ ಮಾಡ್ತಾ ಇದಾರೆ. ಆ ಕೆಲಸ ಮಾಡಿದ್ದೇನಂತ ನೋಡಕ್ಕೆ ನಮ್ದು ಇಲ್ಲಿ ಸುಮಾರು ಜನ ಸಂತೆ ಮೈದಾನದಲ್ಲಿ ನಮ್ದು ಸುಮಾರು ಜನ ಮನೇಲಿ ಇರ್ಬೋದು ಅಂತ ಅನಿಸುತ್ತೆ ಅಲ್ವಾ. ಅವರೆಲ್ಲ ಬಂದ್ರೆ ನಮ್ಮ ಊರು ಹಬ್ಬ ಯಾವ ತರ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಊರು ಮಾದರಿ ಬೇರೆಯವ್ರಿಗೆ ನಾವೊಂದು ಯಾವ್ದತ್ತೆ ನಮ್ಮ ಊರ್ನ ಹೋಗ್ಕೊಂಡು ತೋರಿಸ್ಕೋಬಹುದು. ಭಾರಿ ಬೇಜಾರಾಗುತ್ತೆ. ದಯಮಾಡಿ ಈ ಯಾರ್ಯಾರು ನಮ್ಮ ಇಲ್ಲಿ ಕೇಳಿಸ್ತಿದ್ರು ಅವ್ರೆಲ್ಲ ಹೇಳ್ಬೇಕು, ಬರೋ ವರ್ಷ ನಮ್ಮ ಈ ಪೆಂಡಲ್ ಸಾಕಾಗಬಾರ್ದು. ಇಲ್ಲಿಂದ ನಾವು ಅಕ್ರಮ್ ಅವರ ಬಿಲ್ಡಿಂಗ್ ದಾಟಬೇಕು. ನಮ್ಮ ಜನ ಸಂತೆ ಮೈದಾನಲ್ಲಿರೋ ಅಷ್ಟು ಜನ ಇದ್ದಾರೆ. ನಮ್ಮ ಅಕ್ಕ ತಂಗಿಯರಲ್ಲೊಂದು ಮನವಿ, ನಮ್ಮ ಊರು ಎಲ್ಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ಒಗ್ಗಟ್ಟಲ್ಲಿ ಇದ್ದೀರಲ್ಲ, ಇದು ನಮ್ಮ ಊರಿನ ಒಂದು ಪ್ರತಿಷ್ಠತೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಗಣ್ಯರೆಲ್ಲ ಕೂತಿದ್ದಾರೆ. ಭಾನುಪ್ರಕಾಶ್ ಇರ್ಬೋದು, ಅಲ್ಲ ನಮ್ಮ ನೆಚ್ಚಿನ ಹುಡುಗರೆಲ್ಲ ಇರ್ಬೋದು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಮಾತಾಡಿದ್ರೆ ನಮ್ಮ ಊರು ಅನ್ನೋದೊಂದು ಯಾರು ಬಿಟ್ಕೊಡ್ತಾ ಇಲ್ಲ. ಅದೊಂದು ಸಂತೋಷ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನೀವು ಮಾಡಿರಂತ ಸನ್ಮಾನ ಕಾರ್ಯಕ್ರಮ ಏನಿದೆ ಗೊತ್ತಾ. ಇವತ್ತೊಂದು ನಮ್ಮ ಸಿದ್ದಮ್ಮ ಅವರಿಗೊಂದು ನೀವು ಸನ್ಮಾನ ಮಾಡಿದ್ರಿ. ಯಾರು ಗುರುತಿಸಿದಾಗಂತ ಯಾಕೆ ಅವ್ರಿಗೆ ಸನ್ಮಾನ ಮಾಡಿದ್ರಿ? ಆ ಸಿದ್ದಜ್ಜಿ ಅನ್ನೋರು ಅಷ್ಟು ವಯಸ್ಸಲ್ಲಿ ಈಗ ಹೇಳ್ಬೇಕಂತಂದ್ರೆ ಎಲ್ಲ ಜಾತಿ ಮತದಲ್ಲಿ ಅವ್ರನ್ನೆಲ್ಲ ಎಲ್ಲ ದೂರ ಇಡೋ ಸಂದರ್ಭದಲ್ಲಿ ನೀವೊಂದು ವೇದಿಕೆಯಲ್ಲಿ ಮಗ ಅಂತರನ್ನು ಗುರುತಿದ್ರಲ್ಲ, ಅದು ನಮ್ಮ ಊರಿನ ಹೆಮ್ಮೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎರಡನೇದಾಗಿ ಇಲ್ಲೆಲ್ಲ ಹಿರಿಯರನ್ನೆಲ್ಲ ಗುರುತಿಸ್ತಾ ಇದ್ದೀರಾ. ನಮ್ಮ ಸಾವಿತ್ರಮ್ಮ ಅವ್ರು ಇರ್ಬೋದು, ನಮ್ಮ ಸೀತಕ್ಕ ಇರ್ಬೋದು, ಆಮೇಲೆ ನಮ್ಮ ಅಂಗನವಾಡಿಯವ್ರನ್ನ ನೀವು ಗುರುತಿಸಿದ್ದೀರಾ. ಯಾರೇ ಒಂದು ದೊಡ್ಡ ವ್ಯಕ್ತಿ ಆಗ್ಲಿ ದುಡ್ಡಿರೋರನ್ನ ನೀವು ಗುರುತಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಅವ್ರನ್ನ ಸಮಾಧಾನ, ಅವರ ಶ್ರಮವನ್ನು ನೀವು ಗುರುತಿಸಿದ್ದೀರಿ. ಅದಕ್ಕೆ ನಾನು ಬೆಸ್ಟಿಗೆ ನಮ್ಮ ಗಣಪತಿ ಸೇವಾ ಸಮಿತಿಯವರು ನಾನು ನಿಮಗೆ ಹೊಂದಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಂಥದ್ದು ಯಾರು ಕಾರ್ಯಕ್ರಮ ಒಂದು ಊರಲ್ಲಿ ಯಾರು ಮಾಡ್ತಾ ಇಲ್ಲ. ಯಾರನ್ನ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವನಾದ್ರೂ ದುಡ್ಡಿದ್ದವನ್ನ ತಗೊಬಂದಿಲ್ಲಿ ಸನ್ಮಾನ ಮಾಡೋದಾಗ್ಲಿ ಇನ್ನೊಂದು ಮಾಡ್ತಾ ಇಲ್ಲ. ಈ ನಮ್ಮ ಊರಿನವರು ಯಾಕೋಸ್ಕರ ಅವ್ರು ಮಾಡ್ತಾ ಇದಾರೆ, ನಮ್ಮ ಊರಲ್ಲಿ ಒಗ್ಗಟ್ಟಿರ್ಬೇಕು, ನಮ್ಮ ಊರಲ್ಲಿ ಸತ್ಯ ಇರಬೇಕು. ಈ ಸತ್ಯ ಏನಂತ ಹೇಳಿ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ನೆಚ್ಚಿನ ಹುಡುಗರಿಗೆಲ್ಲರಿಗೂ ಅವ್ರ ಹೆಸರು ಹೇಳಕ್ಕೆ ಸುಮಾರು ಹೊತ್ತಾಗುತ್ತೆ, ಎಲ್ಲರಿಗೂ ಹೊಂದಿಸ್ತೀನಿ. ನಮ್ಮಲ್ಲಿ ಪ್ರತಿಭಾವಂತರು ಸುಮಾರು ಜನ ಇದ್ದಾರೆ, ಅಕ್ಕ ತಂಗಿಯಂದಿರ. ನನಗೆ ಇವತ್ತು ನಮ್ಮ ಒಂದು ಆಟ, ನಮ್ಮ ಕುರುಪಕ್ಷ ಎಷ್ಟೊಂದು ಪ್ರತಿಭೆ ಇದೆ.
ಎಷ್ಟೊಂದು ಪ್ರತಿಭೆ ಇದೆ. ಒಬ್ರು ಪ್ರಜಾವಾಣಿಯಲ್ಲಿ ನಮ್ಮ ಸ್ನೇಹಿತ ಜೋಸೆಫ್ ಇವತ್ತು ಕಾಣ್ತಿಲ್ಲ, ನನಗೆ ಭಾರಿ ಬೇಜಾರಾಗ್ತಿದೆ. ಏನೇ ಸಮಸ್ಯೆ ಇದ್ರು ಕೂಡ ಇಲ್ಲಿ ನಮ್ಮ ಹಬ್ಬದಲ್ಲಿ ಒಟ್ಟುಗೂಡ್ಬೇಕು. ಯಾರೇ ಒಬ್ರು ಕೈಯಲ್ಲಿ ಬೇರೆ ಬೇರೆ ಆಗ್ಬಾರ್ದು, ಒಂದು ಮುಷ್ಟಿ ಹತ್ರ ಇರ್ಬೇಕಿತ್ತು. ಅದೊಂದು ಮಾತ್ರ ನನಗೆ ಎದ್ದು ಕಾಣ್ತಾ ಇದೆ. ಆದ್ರೂ ಒಂದು ಪ್ರತಿಭಾ ನಮ್ಮ ಹುಡುಗರು ಎಲ್ಲರೂ ಒಂದು ವಾಲಿಬಾಲ್ ಅಲ್ಲಾಗ್ಲಿ, ಒಂದು ಕ್ರಿಕೆಟ್ ಅಲ್ಲಾಗ್ಲಿ ನಮ್ಮ ಊರಿನ ಹೆಸರು ಎಲ್ಲೆಲ್ಲಿ ಬೆಳೆಸ್ತಿದ್ದಾರೆ ಗೊತ್ತುಂಟಾ. ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಇವತ್ತು ಅವರು ಸಣ್ಣ ಮಕ್ಕಳಿಂದ ಹಿಡಿದು ಕ್ರಿಕೆಟ್ ಅವ್ರ ಪ್ರೋತ್ಸಾಹ ನಾವು ನೋಡುದು, ವಾಲಿಬಾಲ್ ಅವ್ರ ಪ್ರೋತ್ಸಾಹ, ಕ್ರಿಕೆಟ್ ಅಲ್ಲಿ ಆಡಂತವ್ರು, ವಾಲಿಬಾಲ್ ಅವರು, ಹಗ್ಗ ಜಗ್ಗಾಟ, ಎಲ್ಲದಕ್ಕೂ ನಮ್ಮ ಯುವಕರು ಇದ್ದಾರೆ. ದಯವಿಟ್ಟು ನಮ್ಮ ಯುವಕರಲ್ಲಿ ಒಂದು ಮನವಿ ಮಾಡ್ತೀನಿ, ನಮ್ಮ ಸಂತೆ ಮೈದಾನ ಹೆಸರು ಉಳಿಸಬೇಕಾದ್ರೆ ನೀವೇ ಯಾವ ರೀತಿ ಉಳಿಸ್ಬೇಕಂತ ಹೇಳಿದ್ರೆ ಈ ಆಟ ಪಾಠದಲ್ಲಿ ಮಾತ್ರ ಅಲ್ಲ, ಬೇರೆ ವಿಚಾರದಲ್ಲೂ ಅಷ್ಟೇ. ಬೇರೆ ಅನೈತಿಕ ಚಟುವಟಿಕೆ ಇರಲಿ, ಆ ಗಾಂಜಾ, ಡ್ರಗ್ಸ್, ಅಫೀಮ್, ಯಾವುದೇ ಒಂದು ಸಿಗರೆಟ್ ಸೇದೋದ್ರಂತಾಗ್ಲಿ, ನಮ್ಮ ಊರಿನ ಹುಡುಗರು ಅದನ್ನ ಎದುರ್ಕೊಂಡು ನಿಲ್ಲಿಸ್ಬೇಕು. ಯಾಕಂತ ಹೇಳಿದ್ರೆ ಅದೇ ನಮ್ಗೆ ಒಂದು ಊರಿಗೆ ಶೋಭೆ ತರಂತದ್ದಲ್ಲ. ಅದಕ್ಕೋಸ್ಕರ ನೀವು ಅದನ್ನ ಎದುರಿಸಬೇಕು. ಯುವಕರು ಇವತ್ತು ಮಾತ್ರ ಗಣಪತಿ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಲ್ಲ, ಎಲ್ಲಾ ವಿಚಾರದಲ್ಲಿ ಒಗ್ಗಟ್ಟಾಗಿ ನಮ್ಮ ಊರಿನ ಶಕ್ತಿ ನೀವು. ಇವತ್ತು ಗಣಪತಿ ಕೂರಿಸಿರ್ಬೋದು, ಆ ಗಣಪತಿಯಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೂ ಕೂಡ ಒಗ್ಗಟ್ಟಾಗಿ ಇರಕ್ಕೋಸ್ಕರ ಈ ಗಣಪತಿಯನ್ನು ಕೂರಿಸ್ತಾ ಇರೋದು. ಈಗ ಕೆಲವು ಜನ, ಕೆಲವು ಕಿಡಿಗೇಡಿಗಳು ಅದನ್ನ ಒಂದು ಅಸ್ತ್ರವಾಗಿ ಬೆಳೆಸ್ಕೊಂಡು ತಮ್ಮಲ್ಲಿ ಒಂಥರ ವಿಷ ಬೀಜ ತರ ಮಾಡ್ತಾ ಇದ್ದಾರೆ. ಗಣಪತಿ ಶ್ರೀ ವಿನಾಯಕರು ಅವ್ರದ್ದು ವಿಶೇಷತೆ ಅಂದ್ರೆ ಎಲ್ಲ ಒಗ್ಗಟ್ಟಲ್ಲಿ ಇರ್ಬೇಕು ಅಂತ ಹೇಳಿ, ಆ ಒಗ್ಗಟ್ಟು ನಮ್ಮ ಸಂತೆ ಮೈದಾನದಲ್ಲಿ ಇದೆ.